ಮನಸ್ಸು ಮನಸ್ಸು ಹೋಗಿ ಮಲ್ಲಿಗೆ ಮುಟ್ಟಬೇಕು. ಆ ಮನಸ್ಸು ಮಲ್ಲಿಗೆ ಮುಟ್ಟಲಿಕ್ಕೆ ದ್ವಾರ ಯಾವ್ದಾದ್ರೆ ಏನು? ಕೈಯಾದ್ರೆ ಏನು, ಹಣೆಯಾದ್ರೆ ಏನು, ಕಣ್ಣಾದ್ರೆ ಯಾವುದಿದ್ರು ಸರಿ. ನಮಗೆ ಯಾವ್ದು ಅವಕಾಶ ಸಿಗುತ್ತೋ ಆ ದರ್ಶನವನ್ನು ಮಾಡಿಕೊಂಡು ನಾವೆಲ್ಲರೂ ಮಲ್ಲೆ ಮುಟ್ಟೆ ಬಂದೀವಿ ಅಂತ ತಿಳ್ಕೊಬೇಕು. ಎಲ್ಲರೂ ನಾವು ಮಲ್ಲೆ ಮುಟ್ಟಿ ಬಂದೀವಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಇದು ಮೊದಲನೇದು. ಆಮೇಲೆ ಎರಡನೇ ಮತ್ತೊಂದು ಮಾತು ಏನು ಅಂದ್ರೆ, ಈಗ 6 ರಿಂದ 15 ಒಂದೇ ಸತ್ಯ ಹೇಳ್ಯಾರ. ಹೋದ ವರ್ಷ ಹಿಂದೆ ಹೇಳಿದ್ರು ದೇವಸ್ಥಾನದವರು. ಅದರ ಕೊನೆ ಪರಿಸ್ಥಿತಿ ಏನಾಯ್ತು ಅಂದ್ರೆ ಬಿಟ್ಟು ಬಂತು. ಹೇಳಿದ ಡೇಟ್ದೊಳಗೆ 8 ದಿವಸ ಹೇಳಿದ್ರು. ಅದರೊಳಗ ಜನಸಂಖ್ಯೆ ಅತಿ ಆಯ್ತು. ಕೊಟ್ಟ ದರ್ಶನ ಅನ್ಮ್ಯಾನೇಜೇಬಲ್, ಇದು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ. ಅಂಥ ಸಂದರ್ಭದಲ್ಲಿ ನಿಗದಿಯಾದ ದಿನಾಂಕಕ್ಕಿಂತಲೂ 3-4 ದಿವಸ ಮೊದಲೇ ಕೊಟ್ಟ ದರ್ಶನ ಬಂದ್ ಮಾಡೋ ಪರಿಸ್ಥಿತಿ ಬಂತು. ಅನಿವಾರ್ಯ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಜನಸಂಖ್ಯೆ ಅತಿ ಆದಾಗ ಬಂದು ಎಲ್ಲಾ ಭಕ್ತರನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಆ ರೀತಿ ಡಿಸಿಷನ್ ಅನಿವಾರ್ಯವಾಗಿ ತಗೊಳ್ಬೇಕಾಗ್ತದೆ. ಅದಕ್ಕೆ ನೀವು 6 ರಿಂದ 15 ತನಕ ಕೊಡ್ತಾರೆ ಅಂದ್ರೆ 15 ತನಕ ಮುಟ್ಟಿದಷ್ಟು ಇದ್ದೇ ಇರ್ತದೆ ಅಂತ ಖಾತ್ರಿ ಮಾಡ್ಕೋಬೇಡ್ರಿ. ಇದನ್ನ ನೀವು ಪಕ್ಕ ಅಂತ ತಿಳ್ಕೋಬೇಡ್ರಿ. ಮೊದಲೇ ಹೇಳಕತ್ತೀವಿ ನಾವು, ನೀವು ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರಿ ಮತ್ತೆ ಇದ್ಯಾಕೆ ಫೋನ್ ಮಾಡಿದ್ರಿ ಅಂತ ಅವಾಗ ಹೇಳಕ್ ಹೋಗೋದಿಲ್ಲ. ನೀವು ಯಾವಾಗ ಹ್ಯಾಂಗ್ ಬಂದ್ರು ಹೇಳಕ್ ಬರೋದಿಲ್ಲ. ಹೋಗಿ ಮಹಾರಾಜ ಸಾಮಾನ್ಯ ಬಂದಿಲ್ಲ. 6 ರಿಂದ 15 ಅಂತ ಹೇಳಿದ ಕೂಡಲೇ ನೀವು 6ಕ್ಕೆ ಬಂದ್ರೆ 10ಕ್ಕೆ ಬಂದ್ರೆ 11ಕ್ಕೆ ಬಂದ್ರೆ ಮುಂದೆ ಕಡಿಮೆ ಆಗ ಹೆಚ್ಚು ಬಂದ್ರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅಲ್ಲಿಯ ಪರಿಸ್ಥಿತಿಯನ್ನ, ಬರುವ ಜನಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡು ದೇವಸ್ಥಾನದವರು ಅನಿವಾರ್ಯವಾಗಿ ಡಿಸಿಷನ್ ಬದಲಾಯಿಸುವ ಸಂದರ್ಭ ಬರ್ತದೆ, ಬದಲಾಯಿಸ್ತಾರೆ. ಅದಕ್ಕೆ ನೀವೆಲ್ಲ ಮಾನಸಿಕ ತಯಾರಿ ಏನ್ ಮಾಡ್ಕೋಬೇಕು ಅಂದ್ರೆ, ಯಾವ ದರ್ಶನ ಆದರೂ ಸರಿ ನಮ್ಮ ಮನಸ್ಸು ಮಲ್ಲೆ ಕೊಟ್ಟು ಬಂದೈತಿ, ನಮಗೆ ಮಲ್ಲೆ ದರ್ಶನ ಆಗೈತಿ, ಆಶೀರ್ವಾದ ಆಗೈತಿ ಅಂತ ತಿಳ್ಕೊಂಡ್ರು. ಸರಿನಾ? ಇದನ್ನ ಮೊದಲು ತಿಳ್ಕೊಳ್ಳಿ. ಆಮೇಲೆ 3ನೇ ಮತ್ತೊಂದು ಮಾತನ್ನ ಹೇಳಬೇಕು ಅಂದ್ರೆ, ಈಗ ನಮ್ಮ ಸತ್ಯಬ್ರಹ್ಮಚಾರ್ಯವರು ದೇವಸ್ಥಾನದ ಕೆಲವು ನಿಯಮಗಳನ್ನ ಫಾರೆಸ್ಟ್ನವ್ರು ಹೇಳಿರುವಂತಂದ್ರೆ ಮುಂದೆ ಹೇಳಿದ್ರು. ನೀವು ಪ್ಲಾಸ್ಟಿಕ್ ಬಾಟಲಿ ತರಬೇಡಿ, ತಗೊಂಡು ಬಂದ್ರೆ 2 ಲೀಟರ್ದು ಇಲ್ಲ 5 ಲೀಟರ್ ತಗೊಂಡು ಬರ್ರಿ, ಹಂಗ ಹಿಂಗ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಆಗಲಿಲ್ಲ. ಪಾದಯಾತ್ರೆ ಮಾಡ್ಕೊಂತ ಜನ ಹೋಗ್ತಿರ್ತಾರ, ಭಯಂಕರ ಬಿಸಿಲು ಇರ್ತದ, ಬ್ಯಾಸಿಗೆ ನೀರು ಕುಡಿಲೇಬೇಕಾಗ್ತದ. ಮತ್ತು ಬರುವವರು 2 ಲೀಟರ್ 5 ಲೀಟರ್ ಕ್ಯಾನ್ ಹೋಗೋದ್ರೆ ಹೆಂಗೆ ಸಾಧ್ಯ? ನಡ್ಕೊಂಡು ಬರೋದು ವಜ್ಜೆ ಆಗಿರ್ತದೆ, ಮೈಮೇಲೆ ಬೆಟ್ಟಿನ ವಜ್ಜೆ ಆಗಿರ್ತಾವ. ಅಂತಂದ್ರೆ 2 ಲೀಟರ್ 3 ಲೀಟರ್ ಬ್ಯಾಟ್ರಿ ತಗೊಂಡು ಹೋದ್ರೆ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅರ್ಧ ಲೀಟರ್ ಆದ್ರೂ ಅರ್ಧ ಲೀಟರ್ ತರೋರು, 1 ಲೀಟರ್ ಬ್ಯಾಟ್ರಿ ಆದ್ರೂ 1 ಲೀಟರ್ ತರೋರು. ನೀವು ಆಮೇಲೆ ಕ್ಲೀನ್ ಮಾಡಿಸ್ಕೊಡ್ರಿ, ಸ್ವಚ್ಛ ಮಾಡ್ಕೊಡ್ರಿ, ನಮ್ಮ ಪಾದಯಾತ್ರೆ ಮಾಡಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು. ಯಾಕಂದ್ರೆ ಅದು ಸಾಧ್ಯ ಇಲ್ಲ. ಹೆಣ್ಮಕ್ಳು ಬರ್ತಾರ, ಮುದುಕರು ಬರ್ತಾರ.